ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನಾವು ಸ್ಪರ್ಧಾ ಕರ್ನಾಟಕ ಒಂದು ಅಕಾಡೆಮಿಯಲ್ಲಿ PDO, VA ಮತ್ತು KS ಮತ್ತು ಲ್ಯಾಂಡ್ ಸರ್ವೇಯರ್ ಮತ್ತು ಬೀಟ್ ಫಾರೆಸ್ಟರ್ ಈ ಎಲ್ಲ ಕೋರ್ಸ್ಗಳಿಗೂ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳನ್ನು ನಾವು ತಗೊಳ್ತಾ ಇದ್ದೇವೆ. ಈಗಾಗಲೇ ಲ್ಯಾಂಡ್ ಸರ್ವೆ ಮತ್ತು ಬೀಟ್ ಫಾರೆಸ್ಟ್ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ ಮತ್ತು ಈ ಕೋರ್ಸ್ಗಳು ಈಗಾಗಲೇ ನ್ಯೂ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. PDO, KS, PSI ಈ ಬ್ಯಾಚಸ್ಗಳಿಗೆ, ಹಾಗೆ VA ನಿಮಗೆ ಆನ್ಲೈನಲ್ಲಿ ಸಿಗ್ತಾ ಇದೆ ಅಂತಕ್ಕಂಥದ್ದು. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸಂಬಂಧಿಸಿದಂತೆ ಇವತ್ತು GKಯಲ್ಲಿ ಸ್ಪೋರ್ಟ್ಸ್ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಒಂದು KS ಮತ್ತು PDO, VA ಎಕ್ಸಾಮ್ ಮುಂಬರುವ ಪರೀಕ್ಷೆಗಳೇನಿದೆ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗ್ತೀನಿ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಇಷ್ಟೆಲ್ಲ ಕೋರ್ಸ್ಗಳಿಗೆ ಈಗ ಹೊಸ ಬ್ಯಾಚಸ್ಗಳು ಆಫ್ಲೈನಲ್ಲಿ ಸ್ಟಾರ್ಟ್ ಆಗಿದೆ ಮತ್ತು ಆನ್ಲೈನಲ್ಲಿ ಇದ್ರ ಜೊತೆಗೆ GPSTR ಮತ್ತು HSTR ಬ್ಯಾಚಸ್ಗಳು ಸ್ಟಾರ್ಟ್ ಆಗಿದೆ. ಅವನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗಾಗಿ 9071673831 ಈ ನಂಬರ್ಗೆ ಕರೆ ಮಾಡ್ಬೋದು, ಆರ್ 32 ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡಿಬೋದು. ಡಿಯರ್ ಫ್ರೆಂಡ್ಸ್, ಈಗ ಮುಂಬರುವ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ನಾವು ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋದಾದರೆ ನೋಡಿ, ಅಟ್ಲೀಸ್ಟ್ ಒಂದು ಸ್ಪೋರ್ಟ್ಸ್ GS ಅಲ್ಲಿ ನಮಗೆ ಈ ಒಂದು GK ಅಂತ ಕರಿತೇವೆ, ಇದನ್ನು ಜನರಲ್ ಅವೇರ್ನೆಸ್ ಅಂತ ಕರಿತೇವೆ, ಹಾಗೆ ಜನರಲ್ ನಾಲೆಡ್ಜ್ ಅಂತ ಕರಿತೇವೆ, ಹಾಗೆ ಜನರಲ್ ಸ್ಟಡೀಸ್ ಅಂತ ಕರಿತೇವೆ. ಇದ್ರ ಜೊತೆಗೆ ನಮಗೆ ಈಗ ಬೇಸಿಕ್ ಆಗಿ ಒಂದು ಈ ಸ್ಟ್ಯಾಟಿಕ್ GK ಏನಿದೆ ಇದ್ರ ಬಗ್ಗೆನೂ ಕ್ವಶನ್ಸ್ಗಳು ಬರ್ಬೋದು. ಸ್ಟ್ಯಾಟಿಕ್ GK ಬಗ್ಗೆ ಮತ್ತು ಕರೆಂಟ್ ಇವೆಂಟ್ಸ್ ಬಗ್ಗೆ ಪ್ರಶ್ನೆಗಳು ಬರ್ತಾ ಹೋಗ್ಬೋದು. ಈಗ ನಮಗೆ ಫಸ್ಟ್ ಒಂದು ಸ್ಪೋರ್ಟ್ಸ್ ಸಿಲೆಬಸ್ ಬಗ್ಗೆ ಕಂಪ್ಲೀಟ್ ಎಲ್ಲ ಪರೀಕ್ಷೆಗಳು, ಲಾಸ್ಟ್ KS ಏನು ಎಕ್ಸಾಮ್ ಎಕ್ಸಾಮ್ ಆಯಿತು, ಮೊನ್ನೆ PSI ಎಕ್ಸಾಮಲ್ಲಿ ಎಲ್ಲ ಎಕ್ಸಾಮ್ಗಳಲ್ಲೂ ಒಂದು ಕ್ವಶನ್ಸ್ 1 or 2 ಕ್ವಶನ್ಸ್ GS ಅಲ್ಲಿ ಇರುತ್ತೆ. ಅದು GS ಅಂದರೆ GK ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಸ್ಟ್ಯಾಟಿಕ್ GK ಇರ್ಬೋದು. ಲೈಕ್ ದಿಸ್ ಒಲಿಂಪಿಕ್ಸ್ ಬಗ್ಗೆ, FIFA ಬಗ್ಗೆ, ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಮತ್ತು ಏಷ್ಯನ್ ಗೇಮ್ಸ್ ಬಗ್ಗೆ, ಟೆನ್ನಿಸ್ ಮತ್ತು ICC, BCC ಅಬ್ರಿವೇಷನ್ಸ್ ಬಗ್ಗೆ, ಹಾಕಿ, ಬ್ಯಾಡ್ಮಿಂಟನ್, ಚೆಸ್, ಕಬಡ್ಡಿ ಮತ್ತು ಫೇಮಸ್ ಅಥ್ಲೆಟಿಕ್ಸ್ ಮತ್ತು ಟ್ರೋಫಿ, ಹಾಗೆ ಟರ್ಮ್ಸ್ ಬಗ್ಗೆ, ಸ್ಟೇಡಿಯಂಗಳ ಬಗ್ಗೆ ಕೇಳ್ತಾರೆ. ಮತ್ತು ಈ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ ಏನಿದೆ, ಈ ಮೇಜರ್ ಧ್ಯಾನ್ ಚಂದ್ ಇರ್ಬೋದು, ಅರ್ಜುನ್ ಇರ್ಬೋದು, ದ್ರೋಣಾಚಾರ್ಯ ಇರ್ಬೋದು, ಮತ್ತು ಏಕಲವ್ಯ ಪ್ರಶಸ್ತಿಗಳಿರ್ಬೋದು, ಅಥವಾ ಧ್ಯಾನ್ ಚಂದ್ ಜೀವಮಾನ ಸಾಧನ ಪ್ರಶಸ್ತಿಗಳಿರ್ಬೋದು. ಫಸ್ಟ್ ಹಾಗಾದರೆ ಈಗಾಗಲೇ 2024 ಒಲಿಂಪಿಕ್ಸ್ 33ನೇ ಒಲಿಂಪಿಕ್ಸ್ ಬಗ್ಗೆ ಕ್ವಶನ್ಸ್ ಅಪ್ಡೇಟ್ ಆಗಿದ್ರೆ ಮ್ಯಾಗ್ಝಿನಲ್ಲಿ ಓದಿದ್ರೆ. ಆದರೆ ನೆಕ್ಸ್ಟ್ ಒಲಿಂಪಿಕ್ಸ್ ನೋಡಿ, ಈಗ IOC ಮತ್ತು FIFA ಹೆಡ್ ಕ್ವಾರ್ಟರ್ಸ್ ಮತ್ತು ಈ ICC ಹೆಡ್ ಕ್ವಾರ್ಟರ್ಸ್ ಬಗ್ಗೆ ಕ್ವಶನ್ಸ್ ಜಾಸ್ತಿ ಕೇಳ್ಬೋದು. ಇದು ಹೆಚ್ಚಾಗಿ ಬರೋದು ದುಬೈನಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. FIFA ಹೆಡ್ ಕ್ವಾರ್ಟರ್ಸ್ ಅಂತಕ್ಕಂಥದ್ದು ನಿಮಗೆ ಜೂರಿಚಲ್ಲಿದೆ ಅಂತ ಗೊತ್ತಿರಬೇಕು. ಹಾಗೆ ಈ IOC ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಲೂಸಿಯಾನದಲ್ಲಿದೆ. ಸ್ವಿಟ್ಜರ್ಲ್ಯಾಂಡಿನ ಲೂಸಿಯಾನ ಮತ್ತು ಜೂರಿಚಲ್ಲಿರೋದು IOC ಮತ್ತು FIFA. ಹಾಗೆ ICC ಹೆಡ್ ಕ್ವಾರ್ಟರ್ಸ್ ಇರೋದು ಎಲ್ಲಿ ಅಂದರೆ ದುಬೈಯಲ್ಲಿ. ಇದ್ರ ಬಗ್ಗೆ ಒಂದೊಂದೇ ಆಗಿ ಡೀಟೇಲ್ಸ್ ಆಗಿ ಸ್ಟಡಿ ಮಾಡ್ತಾ ಹೋಗಬೇಕು. ಇವತ್ತು ನಾನು ಟೆನ್ನಿಸ್ ಬಗ್ಗೆ ಮಾತಾಡ್ತೀನಿ. ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಗೆಲ್ಲ ಓದಬೇಕು, ನೀವು ಎಕ್ಸಾಮಿಗೆ ಕ್ವಶನ್ಸ್ ಹೇಗೆ ಬರುತ್ತೆ. ಲೈಕ್ ದಿಸ್. ನೆಕ್ಸ್ಟು ಈ ಒಂದು ಒಲಿಂಪಿಕ್ಸ್ ಟು ಬಿ ಅನೌನ್ಸ್ಡು TBA ಅಂತ ಇರುತ್ತೆ. ನಿಮಗೆ TBA ಅಂತ ಇರುತ್ತೆ, ಟು ಬಿ ಅನೌನ್ಸ್ಡ್ ಅಂತ. ನೋಡಿ, ಲಾಸ್ ಏಂಜಲ್ಸ್ USA ನಡೆಯುತ್ತೆ 34ನೇ ಒಲಿಂಪಿಕ್ಸ್. ನೆಕ್ಸ್ಟು FIFA ಒಲಿಂಪಿಕ್ಸ್ 2026ಕ್ಕೆ ಕೆನಡಾ ಮತ್ತು ಒಂದು ಮೆಕ್ಸಿಕೋ ಮತ್ತು USA ನಡೆಯುತ್ತೆ. ಅದೇ ರೀತಿಯಾಗಿ ಕಾಮನ್ವೆಲ್ತ್ ಗೇಮ್ಸ್ ಆಸ್ಟ್ರೇಲಿಯಾದಲ್ಲಿ ನಡಿಬೇಕಾಗಿತ್ತು, ಆದರೆ ಆಸ್ಟ್ರೇಲಿಯಾ ಅದನ್ನು ಒಪ್ಕೊಳ್ಳಿಲ್ಲ. ಹಾಗಾಗಿ ಗ್ಲಾಸ್ಗೋ ಸ್ಕಾಟ್ಲ್ಯಾಂಡಲ್ಲಿ ನಡೆಯುತ್ತೆ. ಗ್ಲಾಸ್ಗೋ ಅಂತಕ್ಕಂಥ ಸಿಟಿ ಸ್ಕಾಟ್ಲ್ಯಾಂಡ್ ದೇಶದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಹಾಗಾದರೆ ಏಷ್ಯನ್ ಗೇಮ್ಸಿಗೆ ಸಂಬಂಧಿಸಿದಂತೆ ಈಗೊಂದು ಏನು ನಗ್ಯೋ ಅಂತಕ್ಕಂಥ ಜಪಾನ್ನಲ್ಲಿ ನಡೆಯುತ್ತೆ. ಹಾಗೆ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಮತ್ತು 2027ರ ICC ವರ್ಲ್ಡ್ ಕಪ್ ಕ್ರಿಕೆಟ್ ಸೌತ್ ಆಫ್ರಿಕಾ, ಜಿಂಬಾಬ್ವೆ ಮತ್ತು ಈ ಒಂದು ನಮೀಬಿಯಾದಲ್ಲಿ ನಡೆಯುತ್ತೆ. ಸೌತ್ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾ. ಅದೇ ರೀತಿಯಾಗಿ ಈ ಒಂದು ಸಿಲೆಬಸ್ಸು ನೀವು ಯಾವುದೇ ಒಂದು ಎಕ್ಸಾಮಿಗೆ ಓದುವಾಗ ಇಷ್ಟು ಸಿಲೆಬಸ್ಸನ್ನು ಕವರ್ ಮಾಡಿ ನ್ಯೂಸ್ ಪೇಪರ್ ಕಟ್ಟಿಂಗ್ ಮತ್ತು ಮ್ಯಾಗ್ಝಿನ್ ಮತ್ತು ಆನ್ಲೈನಲ್ಲಿ ಸರ್ಚ್ ಮಾಡಿ ತಮ್ಮದೇ ಆದಂಥ ಒಂದು ನೋಟ್ಸ್ ಮಾಡ್ಕೋಬೇಕು. ಲೈಕ್ ದಿಸ್. ಅದರಲ್ಲಿ ಈಗ ಫಸ್ಟ್ ಒಂದು ನೋಟ್ಸ್ ಟೆನ್ನಿಸ್ ಬಗ್ಗೆ ನಿಮಗೆ ಯಾವ ರೀತಿ ಕ್ವಶನ್ಸ್ ಬಂದಿದೆ ಮತ್ತು ಅದನ್ನು ಹೇಗೆ ನೆನ್ಪಿಟ್ಕೋಬೇಕು, ಅಥವಾ ಒಂದು ಶಾರ್ಟ್ಕಟ್ ನೋಟ್ಸಲ್ಲಿ ನೀವು ಹೇಗೆ ವರ್ಕ್ ಮಾಡಬೇಕು ಅಂತ ಮಾತಾಡ್ತಾ ಹೋಗೋಣ. ನೋಡಿ, ಟೆನ್ನಿಸ್ ಅಂದರೆ ಓಲ್ಡೆಸ್ಟ್ ಟೆನ್ನಿಸ್ ಯಾವುದು? ಈಗ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಅಂದರೆ 4 ಬರುತ್ತೆ. ಆಸ್ಟ್ರೇಲಿಯಾ ಬರುತ್ತೆ, ಫ್ರೆಂಚ್ ಬರುತ್ತೆ, ವಿಂಬಲ್ಡನ್ ಬರುತ್ತೆ, ಲಾಸ್ಟಿಗೆ US ಬರುತ್ತೆ. ಅದು ಯಾವ ಮಂತಲ್ಲಿ ನಡೆಯುತ್ತೆ ಅಂತ ಗೊತ್ತಿರಬೇಕು. ಗ್ರಾಸ್ ಕೋರ್ಟಲ್ಲಿ ಯಾವ್ದು ನಡೆಯುತ್ತೆ, ಹಾರ್ಡ್ ಕೋರ್ಟಲ್ಲಿ ಯಾವ್ದು ನಡೆಯುತ್ತೆ, ಕ್ಲೇ ಕೋರ್ಟಲ್ಲಿ ಯಾವ ಟೆನ್ನಿಸ್ ಪ್ಲೇಯರ್ ಅಥವಾ ಗೇಮ್ಸ್ ನಡೆಯುತ್ತೆ ಅಂತ ಗೊತ್ತಿರಬೇಕು. ಈಗ ವರ್ಲ್ಡ್ ನಂಬರ್ 1 ಟೆನ್ನಿಸ್ ಪ್ಲೇಯರ್ ಬಗ್ಗೆ ಮತ್ತು ಜಕೋವಿಕ್ ಬಗ್ಗೆ, ನಾಡೆಲ್ ಬಗ್ಗೆ ಮತ್ತು ನಮಗೆ ಈ ರೋಜರ್ ಫೆಡರರ್ ಬಗ್ಗೆ ಇವೆಲ್ಲ ಪ್ರಶ್ನೆಗಳ ಬಗ್ಗೆ ಗೊತ್ತಿರಬೇಕು.
ನೆಕ್ಸ್ಟು ಹೋಲ್ಡೆಸ್ಟು ಈ ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸ್ ಏನಿದೆ ವಿಂಬಲ್ಡನ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಹಾಗಾದರೆ ಟೆನ್ನಿಸ್ ಅಂತಕ್ಕಂಥದ್ದು ವರ್ಷದಲ್ಲಿ ಯಾವ್ಯಾವ ಮಂತಲ್ಲಿ ಯಾವ್ಯಾವ ಟೆನ್ನಿಸ್ ನಡೆಯುತ್ತೆ ಗ್ರ್ಯಾಂಡ್ ಸ್ಲಮ್ ಇವೆಂಟ್ಸ್, ಅಥವಾ ನಮ್ಮ ಭಾರತದ ಟೆನ್ನಿಸ್ ಪ್ಲೇಯರ್ಗಳು ಯಾರ್ಯಾರಿದ್ದಾರೆ, ಮತ್ತು ಅದರಲ್ಲಿ ಲಿಯೆಂಡರ್ ಪೇಸ್, ಮಹೇಶ್ ಭೂಪತಿ, ಸಾನಿಯಾ ಮಿರ್ಜಾ ಮತ್ತು ಕರ್ನಾಟಕದ ಕನ್ನಡಿಗರಾದಂಥ 2024ರಲ್ಲಿ ಈ ಪದ್ಮಶ್ರೀ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಈ ರೋಹನ್ ಬೋಪಣ್ಣ ಬಗ್ಗೆ ಏನಾದರೂ ಪ್ರಶ್ನೆಗಳು ಕೇಳ್ಬೋದಾ ಅಂತ. ಎಸ್, ಈಗ ಟೆನ್ನಿಸ್ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸ್ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಆಸ್ಟ್ರೇಲಿಯಾ ಮತ್ತು ನಮಗೆ ಫ್ರೆಂಚ್, ವಿಂಬಲ್ಡನ್ ಮತ್ತು USA ಆರ್ಡ್ರಾಗಿ ಫಸ್ಟಿಂದ ಲಾಸ್ಟ್ವರೆಗೂ ಕ್ರೊನಾಲಜಿಕಲ್ ಆರ್ಡರ್ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು. ಫಸ್ಟು, ಸೆಕೆಂಡ್, ಥರ್ಡ್ ಯಾವುದು ಅಂತ ಕೇಳ್ಬೋದು. ಅದರ್ವೈಸ್ ಯಾವ ಮಂತಲ್ಲಿ ನಡೆಯುತ್ತೆ ಅಂತ ಕ್ವಶನ್ಸ್ಗಳನ್ನ ಸಹ ನಮಗೆ ಕೇಳ್ತಾ ಹೋಗ್ಬೋದು. ಅದ್ರ ಬಗ್ಗೆ ನಾವೀಗ ಮಾತಾಡ್ತಾ ಹೋಗೋಣ. ಎಸ್, ನೋಡಿ ಇಲ್ಲಿ ಕಾಣ್ತಾ ಇದೆ. ಫಸ್ಟು 2024ರ ಒಂದು ಈ ಆಸ್ಟ್ರೇಲಿಯಾ ಮತ್ತು ಫ್ರೆಂಚ್ ಮತ್ತು ವಿಂಬಲ್ಡನ್ ಮತ್ತು US ಅಂತ ಕಾಣ್ತಾ ಇದೆ. ನೋಡಿ, ನಿಮಗೆ ಇದ್ರ ಮೇಲೆ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳು ಬರ್ತಾ ಹೋಗಿದೆ, ಅದು ನಿಮ್ಮ ಗಮನದಲ್ಲಿ ಇರಬೇಕು. ಒಂದು ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸಲ್ಲಿ, ಟೆನ್ನಿಸಿಗೆ ನಾವೇನಂತ ಕರಿತೀವಿ, ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಅಂತ ಕರಿತೀವಿ. ಈ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸಲ್ಲಿ ಫಸ್ಟು ನಡೆಯೋದು ಮಂತ್ ಆಫ್ ಜನವರಿಯಲ್ಲಿ ನಡೀತಕ್ಕಂಥದ್ದು ಆಸ್ಟ್ರೇಲಿಯಾ ಓಪನ್. ನೋಡಿ, ಮಂತ್ ವೈಸ್ ಕ್ವೆಶನ್ಸ್ ಬರ್ಬೋದು, ಆ್ಯಂಡ್ ಸಿಟಿ ಯಾವ್ಯಾವ ಸಿಟಿಲಿ ಅಂತಕ್ಕಂಥದ್ರ ಮೇಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಆ ಸಿಟಿಗಳ ಬಗ್ಗೆನೂ ಸಹ ನೀವು ನೆನ್ಪಿಟ್ಕೋಬೇಕಾಗತ್ತೆ. ನೋಡಿ, ಈಗ ಮೆಲ್ಬೋರ್ನ್ ಅಂತಿದೆ, ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ನಡೆಯುತ್ತೆ. ಇದು ಆರ್ಟ್ ಕೋರ್ಟ್, ಅಂದರೆ ಈ ಒಂದು ಗಟ್ಟಿ ಅಂಕಣ ಏನಿದೆ, ಈ ಗಟ್ಟಿ ಅಂಕಣದಲ್ಲಿ ಇದು ನಡೆಯುತ್ತೆ. ನೋಡಿ, ಅದೇ ರೀತಿಯಲ್ಲಿ ಫಸ್ಟು ಗ್ರ್ಯಾಂಡ್ ಸ್ಲಾಮ್ ಇವೆಂಟ್ಸಲ್ಲಿ ಫಸ್ಟ್ ನಡೀತಾ ಇರೋದು ಯಾವುದು ಅಂದರೆ ಆಸ್ಟ್ರೇಲಿಯಾ ಓಪನ್. ಎಸ್, ಅದೇ ರೀತಿ ಆಸ್ಟ್ರೇಲಿಯಾ ಓಪನ್ ಆದಮೇಲೆ ಇದು ಫಸ್ಟ್ ಒನ್ ಆಯ್ತಲ್ವಾ, ಸೆಕೆಂಡ್ ಒನ್ ಇದು ಜನವರಿಲಿ ನಡೆಯುತ್ತೆ. ಇದು ಮಂತ್ ಆಫ್ ಜನವರಿ, ಸಿಟಿ ಆಫ್ ಮೆಲ್ಬೋರ್ನ್ ಆ್ಯಂಡ್ ಆರ್ಟ್ ಕೋರ್ಟ್, ಗಟ್ಟಿ ಅಂಕಣದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಹಾಗಾದರೆ ಫ್ರೆಂಚ್ ಓಪನ್ ಟೆನ್ನಿಸ್ ಅಂತ ಕರಿತೀವಿ. ಫ್ರೆಂಚ್ ಓಪನ್ ಟೆನ್ನಿಸ್ ಆಲ್ಸೋ ನೌನ್ ಆ್ಯಸ್ ಅಂದರೆ ಇಲ್ಲಿ ರೋಲ್ಯಾಂಡ್ ಗ್ರಾಸ್ ಅಂತ ಕರಿತೀವಿ, ಹುಲ್ಲಿನ ಅಂಕಣದಲ್ಲಿ ನಡೀತಕ್ಕಂಥದ್ದು. ನೋಡಿ, ಇಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ನಿಮಗೆ ಸ್ಟಾರ್ಟ್ ಆಗಿದೆ. ಇದು 1905ಅಲ್ಲಿ ಸ್ಟಾರ್ಟ್ ಆದರೆ ಇದು 1891ಅಲ್ಲಿ ಸ್ಟಾರ್ಟ್ ಆಯಿತು. ಮೇ ಆ್ಯಂಡ್ ಜೂನಲ್ಲಿ ನಡೆಯುತ್ತೆ. ಇದು ನಡೀತಕ್ಕಂಥದ್ದು ಪ್ಯಾರಿಸ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದೆಲ್ಲಿ ನಡೀತದೆ? ಪ್ಯಾರಿಸ್. ನೋಡಿ, ಸುಮಾರು ಈ 14 ಬಾರಿ ಈ ಫ್ರೆಂಚ್ ಓಪನ್ ಟೆನ್ನಿಸ್, ನೋಡಿ ಇದು ಪ್ಯಾರಿಸಲ್ಲಿ ನಡೀತದೆ. ಇದು ಕ್ಲೇ ಕೋರ್ಟಲ್ಲಿ ನಡೆಯುತ್ತೆ. ಇದೆಲ್ಲಿ ನಡೆಯುತ್ತೆ? ಕ್ಲೇ ಕೋರ್ಟಲ್ಲಿ ನಡೆಯುತ್ತೆ. ಈ ಕ್ಲೇ ಕೋರ್ಟಿಗೆ ಸಂಬಂಧಿಸಿದಂತೆ ನಿಮಗೆ ಕೆಂಪು ಜೇಡಿ ಮಣ್ಣು ಅಥವಾ ಕೆಂಪು ಮಣ್ಣಿನ ಅಂಕಣ, ಕೆಂಪು ಜೇಡಿ ಮಣ್ಣು ಅಥವಾ ಕೆಂಪು ಮಣ್ಣಿನ ಅಂಕಣ. ನೋಡಿ, 14 ಬಾರಿ ಈ ಒಂದು ಫ್ರೆಂಚ್ ಓಪನ್ ಟೆನ್ನಿಸ್ ಗೆದ್ದಿರ್ತಕ್ಕಂತಹ ರಾಫೆಲ್ ನಡಾಲನನ್ನು ನಾವೇನಂತ ಕರಿತೀವಿ? ಕ್ಲೇ ಕೋರ್ಟ್ ಕಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಲೇ ಕೋರ್ಟ್ ಕಿಂಗ್. ರಾಫೆಲ್ ನಡಾಲನ್ನು ನಾವೇನಂತ ಕರಿತೀವಿ? ಕ್ಲೇ ಕೋರ್ಟ್ ಕಿಂಗ್ ಅಂತ ಕರಿತೀವಿ. ಈ ಫ್ರೆಂಚ್ ಓಪನ್ ಟೆನ್ನಿಸ್ ಸೆಕೆಂಡ್ ನಡೆಯುತ್ತೆ, ಇದು ಮೇಲಲ್ಲಿ ನಡೆಯುತ್ತೆ, ಪ್ಯಾರಿಸ್ ಸಿಟಿಲಿ ನಡೆಯುತ್ತೆ, ಗೊತ್ತಿರಬೇಕು. ಎಸ್, ಹಾಗಾದರೆ ಥರ್ಡ್ ಒನ್ ಯಾವುದು ಅಂದರೆ ವಿಂಬಲ್ಡನ್. ನೋಡಿ, ಇಲ್ಲಿ ವಿಂಬಲ್ಡನ್ ಓಪನ್ ಟೆನ್ನಿಸ್ಗೆ ಸಂಬಂಧಿಸಿದಂತೆ 1877ರಲ್ಲಿ ವಿಂಬಲ್ಡನ್ ಸ್ಟಾರ್ಟ್ ಆಯಿತು. ಇದು ಓಲ್ಡೆಸ್ಟ್ ಈ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಅಂತ ಗೊತ್ತಿರಬೇಕು. ಅತ್ಯಂತ ಹಳೆಯ ಒಂದು ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಯಾವುದು ಅಂದರೆ ಈ ವಿಂಬಲ್ಡನ್. ಇದು ಮಂತ್ ಆಫ್ ಜೂನ್ ಮತ್ತು ಜುಲೈಯಲ್ಲಿ ನಡೆಯುತ್ತೆ. ಇದು ಲಂಡನ್ನಲ್ಲಿ ನಡೆಯುತ್ತೆ. ಗ್ರಾಸ್ ಕೋರ್ಟ್, ಇದು ಒಂದು ಹುಲ್ಲಿನ ಅಂಕಣದಲ್ಲಿ ನಡೆಯುತ್ತೆ. ಗ್ರೀನ್ ಹುಲ್ಲಿನ ಅಂಕಣದಲ್ಲಿ ಈ ವಿಂಬಲ್ಡನ್ ನಡೆಯುತ್ತೆ. ನೆಕ್ಸ್ಟ್ ಅದೇ ರೀತಿ 4ನೇದು ಈ US ಅಂತ ಕರಿತೀವಿ. US ಓಪನ್ ಟೆನ್ನಿಸ್ ಅಮೇರಿಕಾದಲ್ಲಿ ನಡೆಯುತ್ತೆ. ಇದು 1881ರಲ್ಲಿ ಸ್ಟಾರ್ಟ್ ಆಯಿತು. ನಮಗಿದು ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ನಡೆಯುತ್ತೆ, ನ್ಯೂಯಾರ್ಕಲ್ಲಿ ನಡೆಯುತ್ತೆ. ಇದು ಸಹ ಗಟ್ಟಿ ಅಂಕಣದಲ್ಲಿ ನಡೆಯುತ್ತೆ, ಆರ್ಡ್ ಕೋರ್ಟಲ್ಲಿ ನಡೆಯುತ್ತೆ. ಲೈಕ್ ದಿಸ್, ಇವ್ರ ಬಗ್ಗೆ ನಮಗೀಗ ಮಾಹಿತಿ ಗೊತ್ತಾಯಿತು. ಒಂದು ಏನು 4 ಥರ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಕ್ರೊನಾಲಜಿಕಲ್ ಆರ್ಡರ್ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಗೊತ್ತಾಯಿತು. ಆಸ್ಟ್ರೇಲಿಯಾ ಫಸ್ಟ್, ಫ್ರೆಂಚ್ ಸೆಕೆಂಡ್, ವಿಂಬಲ್ಡನ್ ಆ್ಯಂಡ್ USA. ಆ್ಯಂಡ್ ಸಿಟೀಸ್ ಮೆಲ್ಬೋರ್ನ್ ಗೊತ್ತಾಯಿತು, ಪ್ಯಾರಿಸ್ ಗೊತ್ತಾಯಿತು, ಲಂಡನ್ ಗೊತ್ತಾಯಿತು, ಅಷ್ಟೇ ನ್ಯೂಯಾರ್ಕ್ ಗೊತ್ತಾಯಿತು. ನೆಕ್ಸ್ಟು ಕ್ಲೇ ಕೋರ್ಟ್, ಈ ಒಂದು ಕೆಂಪು ಮಣ್ಣಿನ ಅಂಕಣದಲ್ಲಿ ನಡೆಯುತ್ತೆ ಯಾವುದು? ಗ್ರಾಸ್ ಕೋರ್ಟ್, ಹುಲ್ಲಿನ ಅಂಕಣದಲ್ಲಿ ಯಾವುದು ನಡೆಯುತ್ತೆ? ನೋಡಿ, ಇಲ್ಲಿ ಈ ಅಂತಕ್ಕಂಥ ಅಂಶಗಳ ಬಗ್ಗೆ ನಮಗೆ ಗೊತ್ತಾಯಿತು. ಇದು ಹುಲ್ಲಿನ ಅಂಕಣ, ಇದು ಕೆಂಪು ಅಂಕಣ, ಇದು ಆರ್ಡ್ ಕೋರ್ಟ್ ಮತ್ತು ಇದು ಆರ್ಡ್ ಕೋರ್ಟ್. ಎಸ್, ಹಾಗಾದರೆ 2024ರ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಬಗ್ಗೆ ನಮಗೆ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ಅಂದರೆ, ಈಗ ಮುಂಬರುವ ಎಕ್ಸಾಮ್ಗಳಿಗೆ ಒಂದು GS ಅಲ್ಲಿ ನೀವು ಯಾವ ರೀತಿ ವರ್ಕ್ ಮಾಡಬೇಕು ಅಥವಾ ಯಾವ ರೀತಿ ಪ್ರಶ್ನೆಗಳನ್ನು ನೆನ್ಪಿಡ್ಕೋಬೇಕು ಅಂತಕ್ಕಂಥದ್ದು. ಫಸ್ಟ್ ಬೇಸಿಕ್ಕಾಗಿ
ನಮಗೆ HSTR GPSTR ಅಥವಾ VA ಈ ಎಕ್ಸಾಮ್ಗಳಲ್ಲಿ ಇಲ್ಲಿ ಒಂದು ಕ್ವಶನ್ಸ್ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆಲ್ರೆಡಿ ಕ್ವಶನ್ಸ್ಗಳು ಬಂದಿದೆ. ಎಸ್, ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ ಟೈಟಲ್ ಏನಿದೆ ಅಲ್ಲಿ ನಿಮಗೆ ಮೆನ್ಸ್ ಅಂತ ಬರುತ್ತೆ, ಅದೇ ರೀತಿ ವುಮೆನ್ಸ್ ಟೈಟಲ್ಗಳು ಬರುತ್ತೆ. ಈಗ ಮೆನ್ಸ್ ಸಿಂಗಲ್ ಬಗ್ಗೆ ಕೇಳ್ಬೋದು, ವುಮೆನ್ಸ್ ಸಿಂಗಲ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಎಸ್, ಈಗ ರಾಫೆಲ್ ನೆಡಲ್ ಅಂತ ಹೇಳಿದೆ, ಕ್ಲೇ ಕೋರ್ಟ್ ಕಿಂಗ್ ಅಂತ ಹೇಳಿದೆ. 14 ಬಾರಿ ಇವರೇನು ಮಾಡಿದ್ದಾರೆ, ಈ ಸ್ಪೇನ್ ದೇಶದ ರಾಫೆಲ್ ನೆಡಲ್ ಏನು ಮಾಡಿದ್ದಾನೆ, ಈ ಒಂದು ಫ್ರೆಂಚ್ ಓಪನ್ ಟೆನ್ನಿಸನ್ನು ಗೆದ್ದಿದ್ದಾನೆ. ಆದರೆ ವೈಯಕ್ತಿಕವಾಗಿ ಇದುವರೆಗೆ ಈತನ ಹೈಯೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಎಷ್ಟು ಅಂದರೆ 22. ಬಟ್ ನಮಗೆ ಇದುವರೆಗೆ ಮೆನ್ಸ್ ಸಿಂಗಲ್ಸ್ನಲ್ಲಿ ಹೈಯೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಗೆದ್ದಿರ್ತಕ್ಕಂಥವ್ರು ಯಾರು ಅಂದರೆ ಈ ಸರ್ಬಿಯಾದ ಹುಲಿ ಅಂತ ಕರಿತೀವಿ. ಈ ಸರ್ಬಿಯಾದ ಹುಲಿ ಅಂತ ಕರೆಯುವಂಥ ನೋವೋ ಜೊಕೋವಿಕ್ ಅಂತಕ್ಕಂಥ ನೋವಾಕೋ ಜೊಕೋವಿಕ್ ಇದೇ ಹೈಯೆಸ್ಟು. ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸಲ್ಲಿ ಮೆನ್ಸ್ ಸಿಂಗಲಲ್ಲಿ 24 ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸನ್ನು 4 ವಿಭಾಗಗಳಲ್ಲಿ ಗೆದ್ದಿರ್ತಕ್ಕಂಥವ್ರು ಜೊಕೋವಿಕ್. ಈ ಬಾರಿ ವಿಂಬಲ್ಡನ್ನಲ್ಲಿ ಅವರು ರನ್ನರ್ ಅಪ್ ಆದರು ಅಲ್ಕರಾಜ್ ವಿರುದ್ಧ. ನೆಕ್ಸ್ಟು ಈ ಒಂದು ವಿಶೇಷವಾಗಿ ರೋಜರ್ ಫೆಡರರ್ ಇತ್ತೀಚೆಗೆ ಟೆನ್ನಿಸ್ಗೆ ಏನು ಮಾಡಿದರು, ನಿವೃತ್ತಿಯನ್ನು ಘೋಷಣೆ ಮಾಡಿದರು. ರಿಟೈರ್ಮೆಂಟ್ ತೊಗೊಂಡ್ರು. 20 ಗೆದ್ದಿದ್ದಾರೆ. ಸವ್ಯಸಾಚಿ ಆಟಗಾರ ಅಂತ ಕರಿತೀವಿ. ಈತ ಸ್ವಿಟ್ಜರ್ಲ್ಯಾಂಡಿನವರು, ಇವರು ಸರ್ಬಿಯಾದವರು, ಇವರು ಸ್ಪೈನ್ನವರು. ರಾಫೆಲ್ ನೆಡಲ್, ನಾಕೋ ಜೊಕೋವಿಕ್ ಮತ್ತು ಈ ಒಂದು ರೋಜರ್ ಫೆಡರರ್ ಏನಿದ್ದಾರೆ ಇವರು, ಈ 3 ಜನದ ಬಗ್ಗೆ ಆಲ್ಮೋಸ್ಟ್ ಕ್ವಶನ್ಸ್ ಈ ಬಾರಿ ಬಂದರೆ ಪ್ರಶ್ನೆಗಳು ಬರ್ಬೋದು ಅಥವಾ ಭಿನ್ನವಾಗಿ ಕೇಳ್ಬೋದು. ಈಗ ನಮಗೆ ಒಂದು ಗೊತ್ತಾಯಿತು, ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಗೆದ್ದಿರ್ತಕ್ಕಂಥ ಮೆನ್ಸ್ ಸಿಂಗಲಲ್ಲಿ ಯಾರು ಗೆದ್ದಿದ್ದಾರೆ ಅಂದರೆ ನೋವೋ ಜೊಕೋವಿಕ್ ಅಂತ. ನೋಡಿ, ನೋವೋ ಜೊಕೋವಿಕ್ ಬಗ್ಗೆ ನಮಗೆ ಪ್ರಶ್ನೆಗಳು ಏನೆಲ್ಲ ಬಂದಿದೆ ಅಂತಕ್ಕಂಥದ್ದು ಗೊತ್ತಾಯಿತು. ನೆಕ್ಸ್ಟ್ ಇದಾದಮೇಲೆ ಮುಂದೆ ನಾವು ಫೀಮೇಲ್ ಬಗ್ಗೆ ಮಾತಾಡೋಣ. ಹೈಯೆಸ್ಟು ಎಲ್ಲಿ, ಏನು, ಯಾವ ರೀತಿ ಬಂದಿರ್ಬೋದು ಅಂತ. ಮಾರ್ಗರೆಟ್ ಕೋರ್ಟ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಮಗೆ ಕೇಳ್ತಾ ಹೋಗ್ಬೋದು. ಮಾರ್ಗರೆಟ್ ಕೋರ್ಟ್ ನೋಡಿ, ಮಾರ್ಗರೆಟ್ ಕೋರ್ಟ್ ವೈಯಕ್ತಿಕವಾಗಿ 24 ಅಂದರೆ ವುಮೆನ್ ಸಿಂಗಲ್ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ ಫೀಮೇಲಲ್ಲಿ ಗೆದ್ದಿರ್ತಕ್ಕಂಥವ್ರು ಇವರೇ ಹೈಯೆಸ್ಟ್ ವರ್ಲ್ಡಲ್ಲಿ ಆಸ್ಟ್ರೇಲಿಯನ್. ಬಟ್ ಈಗ ನಮಗೆ ಕೇಳಿದರೆ ಇವರಲ್ಲೇ ರಿಟೈರ್ಮೆಂಟ್ ಆಗಿರೋದ್ರಿಂದ ಈಗ ಪ್ರೆಸೆಂಟಾಗಿ ಕೇಳಿದರೆ ಸೆರೆನಾ ವಿಲಿಯಮ್ಸ್ ಆ್ಯಸ್ ವಿನ್ ದ ಮೋಸ್ಟ್ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಟೈಟಲ್ ಆಫ್ ಆಲ್ ಟೈಮ್ ಡ್ಯೂರಿಂಗ್ ಕೆರಿಯರ್ ಅಂತ ಕೇಳಿದ್ದಾರೆ. ಇವರು USA ಅವರು. ಅಮೇರಿಕದ ಈ ಸೆರೆನಾ ವಿಲಿಯಮ್ಸ್ ಎಷ್ಟು ಗೆದ್ದಿದ್ದಾರೆ, 23. ನಿಮಗೆ ಆಪ್ಷನ್ಸ್ ಕೊಟ್ಟಾಗ ಆಪ್ಷನ್ಸಲ್ಲಿ ವೇರಿ ಇರುತ್ತೆ, ಅದನ್ನು ನೀವೇನು ಮಾಡ್ಬೋದು, ವರ್ಕ್ ಮಾಡ್ಬೋದು. ನೋಡಿ, ಈಗ ಮಾರ್ಗರೆಟ್ ಕೋರ್ಟ್ ಬಗ್ಗೆ ಮತ್ತು ಸೆರೆನಾ ವಿಲಿಯಮ್ಸ್ ಬಗ್ಗೆ ಏನು ವಿಷಯಗಳು ಅಂತ ಗೊತ್ತಾಯಿತು. ಇವ್ರದ್ದು 24, ಇವ್ರದ್ದು 23. ಇವ್ರೇನಾದರೂ ಆಪ್ಷನ್ಸಲ್ಲಿಲ್ಲ ಅಂದರೆ ಇವರಿದ್ದರೆ ಇವ್ರು ರೈಟ್ ಹಾಕ್ಬೋದು ನೀವು ಅಂತಕ್ಕಂಥದ್ದು. ಇವರು ರಿಟೈರ್ಮೆಂಟ್ ಆಗಿ ಆಲ್ರೆಡಿ ಅಂದರೆ ಆಟದಲ್ಲಿ ಇಲ್ಲ ಅವರು. ಈಗ ಇರ್ತಕ್ಕಂಥವ್ರು ಇವರು ಪ್ರೆಸೆಂಟು ಅಂತಕ್ಕಂಥವ್ರು ಮತ್ತು ಏನು ಅಂತಕ್ಕಂಥ ವಿಷಯಗಳ ಬಗ್ಗೆ ನೀವು ತಿಳ್ಕೊಂಡ್ರಿ. ಎಸ್, ಈಗ ವುಮೆನ್ ಮತ್ತು ಮೆನ್ಸ್ ಬಗ್ಗೆ ನಮಗೆ ಗೊತ್ತಾಯಿತು. ಎಸ್, ಹಾಗಾದರೆ ಮತ್ತೆ ನಾವೀಗ ಅಪ್ಡೇಟ್ ಮಾಡೋದಾದರೆ ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಫಸ್ಟು ಮೊದಲೆಲ್ಲ ಏನು ಅಂದರೆ ಜಸ್ಟ್ ಮೆನ್ಸ್ ಸಿಂಗಲ್ ಮತ್ತು ವುಮೆನ್ ಸಿಂಗಲ್ ಬಗ್ಗೆ ಅಷ್ಟೇ ನಮಗೆ ಕ್ವೆಶನ್ಸ್ ಬರ್ತಾಯಿತ್ತು. ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸಲ್ಲಿ 4 ಬರುತ್ತೆ ಅಂತ ಹೇಳಿದೆ. ಫಸ್ಟ್ ಮಂತ್ ಆಫ್ ಜನವರಿಯಲ್ಲಿ ಮೆಲ್ಬೋರ್ನಲ್ಲಿ ನಡೆಯೋದು ಆಸ್ಟ್ರೇಲಿಯಾ ಓಪನ್. ಎಸ್, ಆಸ್ಟ್ರೇಲಿಯಾ ಓಪನ್ಸ್ ಬಗ್ಗೆ ಈ ಸಾರಿ ನಮಗೆ ರೋಹನ್ ಬೋಪಣ್ಣ ಏನು ಡಬಲ್ಸ್ ಗೆದ್ದಿರೋ ಬಗ್ಗೆ ಕ್ವಶನ್ಸ್ ಬಂದಿದೆ. ನೋಡಿ, ಇಲ್ಲಿ ಚಾಂಪಿಯನ್ ಮತ್ತು ರನ್ನರ್ ಆಫ್ ಬಗ್ಗೆ ನಾನು ಕ್ವಶನ್ಸ್ ಹೇಳ್ತಾ ಇದ್ದೀನಿ. ಮೆನ್ಸ್ ಪುರುಷರ ಸಿಂಗಲ್ಸಲ್ಲಿ ಏನಿರ್ತಕ್ಕಂಥವ್ರು ಈ ಜಾನಕಿ ಸಿನ್ನರ್ ಅಂತಕ್ಕಂತಹ ಜಾನಕಿ ಸಿನ್ನರ್ ಇಟಲಿ ದೇಶದವರು ಏನು ಮಾಡಿದ್ದಾರೆ, ಈ ಸಾರಿ ವಿನ್ನರ್ ಆಗಿದ್ದಾರೆ. ಇವರೀಗ ಪ್ರೆಸೆಂಟ್ ನಂಬರ್ 1 ಟೆನ್ನಿಸ್ ಪ್ಲೇಯರ್ ಇನ್ ದ ವರ್ಲ್ಡ್ ಅಂತ ಕರಿತೀವಿ. ನೋಡಿ, ಆಸ್ಟ್ರೇಲಿಯಾ ಓಪನ್ ಮತ್ತು US ಎರಡನ್ನ ಗೆದ್ದಿರ್ತಕ್ಕಂಥವ್ರು 2024ರಲ್ಲಿ ಇವರು. ಅದೇ ರೀತಿ 2024ರಲ್ಲಿ ಅಲ್ಕರಾಜ್ ಏನು ಮಾಡಿದ್ದಾರೆ, ವಿಂಬಲ್ಡನ್ ಮತ್ತು ಫ್ರೆಂಚನ್ನು ಗೆದ್ದಿದ್ದಾರೆ. ಅದೇ ರೀತಿ ಇವ್ರ ಜೊತೆ ಸೋತಂಥವ್ರು ರನ್ನರ್ ಆಫ್ ಯಾರ ವಿರುದ್ಧ ಗೆದ್ದರು ಅಂತ ಇತ್ತೀಚೆಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈ ಜಾನಿಕ್ ಸಿನ್ನರ್ ಅಂತಕ್ಕಂಥವ್ರು ಇಟಲಿಯವರು ಆಸ್ಟ್ರೇಲಿಯಾ ಓಪನನ್ನು ಮೆನ್ಸ್ ಸಿಂಗಲಲ್ಲಿ ಗೆದ್ದಿದ್ದಾರೆ. ಇಲ್ಲಿ ಡಾನಿಲ್ ಅಂತಕ್ಕಂಥದ್ದು ಮೆಡವೆಡ್ ಅಂತಕ್ಕಂಥವ್ರು ರಷ್ಯಾದವರು ಏನು ಮಾಡಿದ್ದಾರೆ, ರನ್ನರ್ ಆಫ್ ಆಗಿದ್ದಾರೆ. ಇವರು ರನ್ನರ್ ಆಫ್ ಆಗಿದ್ದಾರೆ, ಇವರು ವಿನ್ನರ್. ಎಸ್, ಅದೇ ರೀತಿ ಈ ಮಹಿಳೆಯರಿಗೆ ಸಂಬಂಧಿಸಿದಂತೆ ವುಮೆನ್ಸಲ್ಲಿ ಚಾಂಪಿಯನ್ ಆರ್ಯನ್ ಸೊಬೆಲೆಂಕಾ ಅಂತಕ್ಕಂಥವ್ರು ಏನಿದ್ದಾರೆ, ಈ ಆರ್ಯನ್ ಸೊಬೆಲೆಂಕಾ ಅಂತಕ್ಕಂಥವ್ರು ಇಲ್ಲಿ ಬಿಲಾರಸ್ನವರು.
ಇವರು ಸಹ ಚಾಂಪಿಯನ್, 2 ಚಾಂಪಿಯನ್ ಈ ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ನೋಡಬೇಕು. 4ರಲ್ಲೂ ಸಹ ನೀವು ನೋಡ್ತಾ ಬರಬೇಕು. ಇವರು ವಿನ್ ಆಗಿರ್ತಕ್ಕಂಥವ್ರು. ಹಾಗೆ ರನ್ನರ್ ಆಫ್ ಆಗಿರ್ತಕ್ಕಂಥವ್ರು ಜಿಂಗ್ ಈ ಕ್ವಿನ್ವಿನ್ ಅಂತಕ್ಕಂಥವ್ರು ಏನಾಗಿದ್ದಾರೆ, ಚೀನಾದವರು. ಜಿನ್ ಕ್ವಿನ್ವಿನ್ ರನ್ನರ್ ಆಫ್, ಇದು ಬೆಲಾರಸ್ನವರು ವಿನ್ನರ್ ಆಫ್, ಇಲ್ಲಿ ರಷ್ಯಾ ರನ್ನರ್ ಆಫ್, ಇಟಲಿ ವಿನ್. ಅಂದರೆ ಇಲ್ಲಿ ಮೆನ್ಸಲ್ಲಿ ಮತ್ತು ವುಮೆನ್ಸಲ್ಲಿ ಈ 2 ಪಾಯಿಂಟ್ಸ್ ಇಂಪಾರ್ಟೆಂಟು. ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಇವ್ರ ಹೆಸರನ್ನು ಕೇಳಿ ರನ್ನರ್ ಆಫನ್ನು ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಎಸ್, ಇಲ್ಲಿ 2 ಕಾನ್ಸೆಪ್ಟಲ್ಲಿ ಫಸ್ಟು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸಲ್ಲಿ ಇದು ಕ್ವಶನ್ಸ್ ಬಂದಿದೆ. ರೋಹನ್ ಬೋಪಣ್ಣ 2024ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ, ಕನ್ನಡಿಗ, ಕನ್ನಡದವರು ಅಂತ. ಈ ಮೆನ್ಸ್ ಡಬಲ್ಸಲ್ಲಿ, ಮಿಕ್ಸ್ ಅಲ್ಲ, ಮೆನ್ಸ್ ಡಬಲ್ಸಲ್ಲಿ ಆಲ್ರೆಡಿ ಗೆದ್ದಿರ್ತಕ್ಕಂಥವನು ರೋಹನ್ ಬೋಪಣ್ಣ. ಬಟ್ಟು ಅವರು ಯಾರ ಜೊತೆ ಆಡಿದರು ಅಂದರೆ ಈ ಒಂದು ಮ್ಯಾಥ್ಯೂಸ್ ಎಡ್ಬೆನ್ ಅಂತಕ್ಕಂಥವ್ರು ಅಥವಾ ಮ್ಯಾಥಿನ್ ಎಬ್ಡೆನ್ ಅಂತಕ್ಕಂಥವ್ರು ಆಸ್ಟ್ರೇಲಿಯಾದವರು. ಮ್ಯಾಥಿನ್ ಎಡ್ಬೆನ್ ಆಸ್ಟ್ರೇಲಿಯಾದವರು. ನೋಡಿ, ಇವ್ರ ಬಗ್ಗೆ ಕ್ವಶನ್ಸ್ ಬರ್ಬೋದು. ಆಲ್ರೆಡಿ ಇವ್ರ ಬಗ್ಗೆ ಕ್ವಶನ್ಸ್ ಬಂದಿದೆ. ರೋಹನ್ ಬೋಪಣ್ಣ ಕನ್ನಡಿಗ, 2024ರ ಪದ್ಮಶ್ರೀ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಹಾಗೆ ನಮಗೆ ಈಗ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸಲ್ಲಿ ಇಂಪಾರ್ಟೆಂಟಾಗಿ ಮೆನ್ಸ್ ಮತ್ತು ವುಮೆನ್ಸ್ ಸಿಂಗಲ್ಸ್ ಬಗ್ಗೆ, ಹಾಗೆ ನಮಗಿಲ್ಲಿ ಮೆನ್ಸ್ ಡಬಲ್ ಬಗ್ಗೆ ಗೊತ್ತಾಯಿತು. ಇಂಡಿಯಾದವರು ಅಥವಾ ಫೇಮಸ್ ಯಾರಾದರೂ ನಮ್ಮ ಇಂಡಿಯಾದಿಂದ ಡಬಲ್ಸಲ್ಲಿ ಗೆದ್ದರೆ ಮಾತ್ರ ನೀವು ನೆನ್ಪಿಡ್ಕೋಬೇಕಾಗತ್ತೆ. ಅದೇ ಥರ 2024ರ ಫ್ರೆಂಚ್ ಓಪನ್ ಟೆನ್ನಿಸ್ ಇದೆ. ನೋಡಿ, ಇಲ್ಲಿ ಸಹ ಮೆನ್ಸ್ ಮತ್ತು ವುಮೆನ್ಸ್ ಇದೆ, ಪುರುಷ ಮತ್ತು ಮಹಿಳೆಯರಿಗೆ ಸಂಬಂಧಿಸಿದಂತೆ ಚಾಂಪಿಯನ್ಶಿಪ್. ನೋಡಿ, ಇಲ್ಲಿ ಈ ಕಾರ್ಲ್ಸನ್ ಅಲ್ಕ್ರಾಜ್ ಗಾರ್ಫಿಕ್ ಅಂತಕ್ಕಂಥ ಅತ್ಯ ಕಿರಿಯ ವಯಸ್ಸಿನಂಥ ಸ್ಪೇನ್ ದೇಶದ ಒಬ್ಬ ಯುವಕ ಇತ್ತೀಚೆಗೆ ಟೆನ್ನಿಸ್ನಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸ್ತಾ ಇದ್ದಾರೆ. ಇವರು 2024ರಲ್ಲಿ ಕ್ಲೇ ಕೋರ್ಟ್ ಕಿಂಗ್, ಅಂದರೆ ಕ್ಲೇ ಕೋರ್ಟಲ್ಲಿ ಗೆದ್ದಿರ್ತಕ್ಕಂಥವ್ರು. ಹಾಗೆ ಅಲೆಕ್ಸಾಂಡರ್ ಜೆವೆರಿ ಅಂತಕ್ಕಂಥ ಜರ್ಮನಿಯವರು, ಇವರು ರನ್ನರ್ ಆಫ್. ಇಲ್ಲಿ ಅಲ್ಕ್ರಾಜ್ ಬಗ್ಗೆ ಗೊತ್ತಿರಬೇಕು, ಅಲೆಕ್ಸಾಂಡರ್ ಬಗ್ಗೆ ಗೊತ್ತಿರಬೇಕು. ಆಲ್ರೆಡಿ ಈ ಕ್ವಶನ್ಸ್ ಬಂದಾಗ್ಬಿಟ್ಟಿದೆ. ಈಗ ಸ್ವೆಟಿಕ್ ಅಂತಕ್ಕಂಥವ್ರು ಪೋಲ್ಯಾಂಡ್, ಇವರು ಈ ವರ್ಷದ ಈ ಫ್ರೆಂಚ್ ರೆಡ್ ಕೋರ್ಟಲ್ಲಿ ಗೆದ್ದಿರ್ತಕ್ಕಂಥವ್ರು. ಹಾಗೆ ಜಾಸ್ಮಿನ್ ಈ ಪಾಲಿನಿ ಅಂತಕ್ಕಂಥವ್ರು ಏನಿದ್ದಾರೆ ಇಟಲಿಯವರು, ಇವರು ರನ್ನರ್ ಆಫ್. ಇವರು ರನ್ನರ್ ಆಫ್, ಇವರು ವಿನ್ನರ್ ಆಫ್, ಇವರು ವಿನ್ನರ್ ಆಫ್, ಇವರು ರನ್ನರ್ ಆಫ್. ಇಲ್ಲಿ ಅಲ್ಕ್ರಾಜ್ ಇವರು ಡೈರೆಕ್ಟ್ ಕೇಳಿ ಇವ್ರು ಯಾವ ದೇಶದವರು ಅಂತ ಕೇಳ್ಬೋದು. ಇದೇ ಕ್ವಶನ್ ವಿಂಬಲ್ಡನ್ನಲ್ಲಿ ಬೇರೆ ಥರನಾಗಿ ಅವನು ಕೇಳ್ತಾ ಹೋಗಿದ್ದಾನೆ. ಎಸ್, ಹಾಗಾದರೆ ನಮಗೆ ಈ ಕಾನ್ಸೆಪ್ಟ್ ಗೊತ್ತಾಯಿತು. ಈಗ ಈ ಕಾನ್ಸೆಪ್ಟ್ ಮೇಲೆ ನಮಗೆ ಕ್ವಶನ್ಸ್ ಗೊತ್ತಾಯಿತು. ಒಂದು ಆಸ್ಟ್ರೇಲಿಯಾ ಆಯಿತು, ಮತ್ತೊಂದು ಫ್ರೆಂಚ್ ಓಪನ್ ಟೆನ್ನಿಸ್ ಆಯಿತು. ಈ ರೀತಿ ನೀವು ಓದ್ಕೋಬೇಕಾಗುತ್ತೆ. ಎಸ್, ಈಗ ಇದ್ರ ಮೇಲೆ ಕ್ವಶನ್ಸ್ಗಳು ನಮಗೆ ಬಂದಿದೆ. ಏಕೆಂದರೆ ವಿಶ್ವದಲ್ಲಿ ಅತಿ ಹೆಚ್ಚು ಸಿಂಗಲ್ಸಲ್ಲಿ ವಿಂಬಲ್ಡನ್ನಲ್ಲಿ ಅಥವಾ ಈ ಗ್ರ್ಯಾಂಡ್ ಸ್ಲಮ್ ಗೆದ್ದಿರ್ತಕ್ಕಂಥ ನೊವಾಕೋ ಜಕೋವಿಕ್ ರನ್ನರ್ ಆಫ್ ಆಗಿರೋದ್ರ ಬಗ್ಗೆ ನಮಗೆ ಕ್ವಶನ್ಸ್ ಬಂದಿದೆ. ಈಗ ವಿಂಬಲ್ಡನ್ 2024 ಮೆನ್ಸ್, ಇದು 2 ಇಂಪಾರ್ಟೆಂಟು. ಈ ಕಾರ್ಲ್ಸ್ ಅಲ್ಕ್ರಾಜ್ 2 ಗೆದ್ದಿದ್ದಾನೆ ಅಂತಕ್ಕಂಥದ್ದು. ಹಾಗೆ ಜಾನಕಿ ಜಿನ್ನರ್ ಅಂತಕ್ಕಂಥವ್ರು 2 ಗೆದ್ದಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ವಿನ್ನರ್ ಮತ್ತು ರನ್ನರ್, ಇವರು ಸ್ಪೇನ್ ದೇಶದವರು, ಇವರು ಸರ್ಬಿಯಾದ ಹುಲಿ ಅಂತ ಕರಿತೀರಿ. ನೊವಾಕ್ ಜಕೋವಿಕ್ ಇದುವರೆಗೆ ಹೈಯೆಸ್ಟ್ ಗ್ರ್ಯಾಂಡ್ ಸ್ಲಮ್ ಈವೆಂಟ್ಸನ್ನು ಮೆನ್ಸ್ ಸಿಂಗಲಲ್ಲಿ ಗೆದ್ದಿರ್ತಕ್ಕಂಥವ್ರು. ಎಸ್, ಈಗ ಮತ್ತೊಂದು ಹೊಸ ಪರಿಚಯ ಆಗ್ತಾ ಇದೆ ನಮಗೆ. ಜಕ್ ಗಣರಾಜ್ಯದ ಬಾರ್ಬೋರಾ, ಇವರು ಮೆನ್ಸ್ ಅಲ್ಲ ವುಮೆನ್ಸಲ್ಲಿ ವಿನ್ನರ್ ಆಗಿರ್ತಕ್ಕಂಥವ್ರು, ಇದು ರನ್ನರ್. ಇಲ್ಲಿ ಕಾರ್ಜಿಕೋವಾ ಅಂತಕ್ಕಂಥವ್ರು ಏನಿದ್ದಾರೆ, ಬಾರ್ಬೋರಾ ಕಾರ್ಜಿಕೋವಾ ಅಂತಕ್ಕಂಥವ್ರು ಗೆದ್ದಿರೋ ಜಗ್ ಗಣರಾಜ್ಯ. ಹಾಗೆ ಜಾಸ್ಮಿನ್ ಪೊಲಾನಿ ಅಂತಕ್ಕಂಥವ್ರು 2 ಬಾರಿ ರನ್ನರ್ ಆಫ್ ಆಗಿದ್ದಾರೆ. ಈಗ ಲಾಸ್ಟಲ್ಲೂ ರನ್ನರ್ ಆಫ್ ಆಗಿದ್ದರು, ಇಲ್ಲೂ ರನ್ನರ್ ಆಫ್ ಆಗಿದ್ದಾರೆ. ಆಸ್ಟ್ರೇಲಿಯಾ, ಫ್ರೆಂಚ್ ಮತ್ತು ವಿಂಬಲ್ಡನ್ ಬಗ್ಗೆ ಗೊತ್ತಾಯಿತು. ನೋಡಿ, ಈ 3 ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸ್ ಬರ್ಬೋದು. ಈಗ ಆಲ್ರೆಡಿ ಈ ಕ್ವಶನ್ಸ್ ಕೇಳ್ತಾ ಹೋಗಿದ್ದಾರೆ, ಮತ್ತು ಇದೇ ರೀತಿಯಾಗಿ ಕ್ವಶನ್ಸ್ಗಳು ಬರ್ತಾ ಹೋಗ್ಬೋದು. ಎಸ್, ಹಾಗಾದರೆ ನೆಕ್ಸ್ಟ್ ನಮಗೆ ಈಗಿರೋ ಕ್ವಶನ್ಸು US ಮೇಲೆ ಕೇಳ್ಬೋದು. ಈಗ ಲಾಸ್ಟ್ ಕಾನ್ಸೆಪ್ಟಲ್ಲಿ ಈಗ ನಿಮಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ಲಿ US ಹೇಗೆ ನಡೆಯುತ್ತೆ ಅಂತ ಹೇಳಿದೆ ಲಾಸ್ಟಲ್ಲಿ. ನೋಡಿ, ಮೆನ್ಸಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥವ್ರು ಈ ಜಾನಿಕ್ ಸಿನ್ನರ್ ಇಟಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವರು ಆಸ್ಟ್ರೇಲಿಯಾ ಮತ್ತು US ಅಲ್ಲಿ ಮೆನ್ಸಲ್ಲಿ ಗೆದ್ದಿರ್ತಕ್ಕಂಥವ್ರು ಇವರಿಬ್ಬರು. ಹಾಗೆ ಅಲ್ಕ್ರಾಜ್ ಅಂತಕ್ಕಂಥವ್ರು ವಿಂಬಲ್ಡನ್ ಮತ್ತು ಅವರು ವಿಶೇಷವಾಗಿ ಫ್ರೆಂಚಲ್ಲಿ ಗೆದ್ದಿದ್ದಾರೆ ಅಂತ ಗೊತ್ತಿರಬೇಕು. ಹಾಗಾದರೆ ಇವರ ರನ್ನರ್ ಆಫ್ ಯಾರು ಅಂದರೆ ಈ ಟೈಲರ್ ಫ್ರಿಜ್ಜಿ ಅಂತಕ್ಕಂಥವ್ರು USA ಅವರು. ನೆಕ್ಸ್ಟ್ ಹಾಗಾದರೆ ಅಲ್ಲಿ ವುಮೆನ್ಸಲ್ಲಿ 2 ಗೆದ್ದಿದೆ ಅಂತ ಹೇಳಿದೆ. ಆರ್ಯಾನಾ ಈ ಸಬಲೆಂಕಾ ಅಂತಕ್ಕಂಥವ್ರು ಈ ಬೆಲಾರಸ್ನವ್ರು ಏನು ಮಾಡಿದ್ದಾರೆ, ವಿನ್ ಆಗಿದ್ದಾರೆ. ಇದು ವುಮೆನ್ನಲ್ಲಿ, ಇದು ಮೆನ್ನಲ್ಲಿ. ಅದೇ ರೀತಿ ಈ ಜೆಸಿಯಾ ಪ್ಯಾಗ್ವಿಲ್ ಅಂತಕ್ಕಂಥ USA ಅವರು ಏನು ಮಾಡಿದ್ದಾರೆ, ರನ್ನರ್ ಆಫ್ ಆಗಿದ್ದಾರೆ.
ಎಸ್, ಈಗ ನಮಗೆ ಚಾಂಪಿಯನ್ ಗೊತ್ತಿರಬೇಕು. ಲೈಕ್ ದಿಸ್ 4 ಬಗ್ಗೆ ಗೊತ್ತಾಯಿತು. ಆಸ್ಟ್ರೇಲಿಯಾ ಬಗ್ಗೆ ಗೊತ್ತಾಯಿತು, ಫ್ರೆಂಚ್ ಗೊತ್ತಾಯಿತು, ವಿಂಬಲ್ಡನ್ ಗೊತ್ತಾಯಿತು, ಅದೇ ರೀತಿಯಾಗಿ ನಮಗೆ US ಗೊತ್ತಾಯಿತು. 2024ರ ಈ ಒಂದು ಕಾನ್ಸೆಪ್ಟು ಮುಂದೆ ನಿಮಗೆ 2025 ಜನವರಿವರೆಗೂ ಇವು ಎಕ್ಸಾಮಲ್ಲಿ ಕೇಳ್ಬೋದು. ಜನವರಿಗೆ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಆದಮೇಲೆ ಮತ್ತೆ ನ್ಯೂ ಕ್ವೆಶನ್ಸ್ ನಿಮಗೆ ರೈಸ್ ಆಗ್ಬೋದು. ಲೈಕ್ ದಿಸ್ ಅದಾದಮೇಲೆ ನಮಗೆ ಇಂಡಿಯನ್ ಪ್ಲೇಯರ್ಸ್ಗಳ ಬಗ್ಗೆ ನಾವು ಮಾತಾಡೋದಾದರೆ, ಇಂಡಿಯನ್ ಟೆನ್ನಿಸ್ ಪ್ಲೇಯರ್ಸಲ್ಲಿ ಲಿಯಾಂಡರ್ ಪೇಸ್ ವೆಸ್ಟ್ ಬಂಗಾಳ ಮತ್ತು ಮಹೇಶ್ ಭೂಪತಿ ತಮಿಳುನಾಡು, ಸಾನಿಯಾ ಮಿರ್ಜಾ ನಿಮಗೆ ತೆಲಂಗಾಣಕ್ಕೆ ಸಂಬಂಧಿಸಿದಂತೆ ಗೊತ್ತಿರಬೇಕು. ನೆಕ್ಸ್ಟು ಕರ್ನಾಟಕ ಇದೆ, ಕರ್ನಾಟಕದಲ್ಲಿ ರೋಹನ್ ಬೋಪಣ್ಣ ಕನ್ನಡಿಗ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಪದ್ಮಶ್ರೀ ಪ್ರಶಸ್ತಿ ಬಗ್ಗೆನೂ ಕ್ವಶನ್ಸ್ ಬಂದಿದೆ, ಮತ್ತೆ ಬರ್ಬೋದು. ಈ ನಮಗೆ ಸೋಮದೇವ ವರ್ಮನ್ ತ್ರಿಪುರ ಅಂತಕ್ಕಂಥದ್ದು, ಯುಕಿ ಬೊಂಬ್ರಿ ಅಂತಕ್ಕಂಥವ್ರು ನ್ಯೂ ಡೆಲ್ಲಿ. ಇಷ್ಟು ನಮಗೆ ಟೆನ್ನಿಸ್ ಒಂದು ಕಾನ್ಸೆಪ್ಟಲ್ಲಿ ಹೇಗೆಲ್ಲ ಓದ್ಕೋಬೇಕು ಅನ್ನೋದನ್ನು ನಾವೀಗ ವರ್ಕ್ ಮಾಡಿದ್ವಿ ಸ್ನೇಹಿತರೆ. ಎಸ್, ಹಾಗಾದರೆ ಇನ್ನೂ ನೀವು ಇದೇ ಥರ ಒಲಿಂಪಿಕ್ಸ್ ಬಗ್ಗೆ ಇರ್ಬೋದು. ಈಗ ಫಸ್ಟ್ ನೋಡಿ ಮೇಜರಾಗಿ, ಈಗ ಫಸ್ಟ್ ಒಲಿಂಪಿಕ್ಸು 776ರಲ್ಲಿ ಅಥೆನ್ಸಲ್ಲಿ ನಡೀತು. ಹಾಗೆ ಈ ಒಂದು ಫೀಫಾ ಫಸ್ಟ್ ಎಲ್ಲಿ ನಡೀತು ಅಂದರೆ 1930ರಲ್ಲಿ ಫೀಫಾ ಫಸ್ಟ್ ನಡೆದಿದ್ದೆಲ್ಲಿ ಅಂದರೆ ಉರಾಗ್ವೆ, ಅದು ಚಾಂಪಿಯನ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಕಾಮನ್ವೆಲ್ತ್ ಗೇಮ್ಸ್ ಫಸ್ಟ್ ಎಲ್ಲಿ ನಡೀತು ಅಂತ ಕೇಳ್ಬೋದು. 1930ಯಲ್ಲಿ ಹ್ಯಾಮಿಲ್ಟನ್ ಕೆನಡಾದಲ್ಲಿ ನಡೀತು. ಅದೇ ರೀತಿ 1951ರಲ್ಲಿ ಫಸ್ಟ್ ಏಷ್ಯನ್ ಗೇಮ್ಸ್ ಎಲ್ಲಿ ನಡೀತು ಅಂದರೆ ನ್ಯೂ ಡೆಲ್ಲಿಯಲ್ಲಿ ನಡೀತು. ಹಾಗೆ ಎಲ್ಲ ವಿಷಯಗಳು, ಹೀಗೆ ಭಾರತ ಫಸ್ಟ್ ಒಲಿಂಪಿಕ್ಸಲ್ಲಿ 1928ರಲ್ಲಿ ಹಾಕಿ ಫೀಲ್ಡಲ್ಲಿ ಹೇಗೆ ಗೋಲ್ಡ್ ಗೆಲ್ತೋ, ಅಥವಾ ಈ ವರ್ಷದ ಒಂದು ಒಲಿಂಪಿಕ್ಸ್ ಬಗ್ಗೆ ಏನೆಲ್ಲ ವಿಷಯಗಳು ಬರ್ಬೋದು ಎಕ್ಸಾಮಲ್ಲಿ ಅಂತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು.